ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮಾರ್ನಿಂಗಿಂದ ಯಾವುದೇ ರೀತಿ ವ್ಲಾಗ್ನ ಶೂಟ್ ಮಾಡಿಲ್ಲ. ಈಗ ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ಮಲಗೋದು ಲೇಟ್ ಆಗ್ತಾ ಇದೆ. ಎಡಿಟಿಂಗ್ ಎಲ್ಲ ಮುಗಿಸಿ ಯೂಟ್ಯೂಬ್ ಕೆಲಸ ಮುಗಿಸಿ ಮಲಗುವಷ್ಟರಲ್ಲಿ ನನಗೆ 1 ಗಂಟೆ ಆಯಿತು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎಚ್ಚರ ಕೂಡ ಆಗಲಿಲ್ಲ. ಹಾಗಾಗಿ ಇವತ್ತು ಮಾರ್ನಿಂಗ್ ವ್ಲಾಗ್ಸ್ ಬೇಡ, ನನ್ನ ಈವ್ನಿಂಗ್ ರೂಟೀನ್ ತೋರಿಸೋಣ ಅಂತ ಈವ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ನಾನೀಗ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಮಧ್ಯಾಹ್ನ ಒಂದು 4-5 ಗಂಟೆಯಿಂದ ನಾನು ಕೆಲಸವನ್ನು ಶುರು ಮಾಡಿಕೊಂಡೆ. ಸೊ ಆ್ಯಸ್ ಯೂಶುವಲ್ ಈವ್ನಿಂಗ್ ರುಟೀನ್ ಅಂದರೆ ಮನೇಲಿ ಮಕ್ಕಳಿದ್ರೆ ತುಂಬಾ ಗಲೀಜು ಮಾಡಿರ್ತಾರೆ, ಎಲ್ಲ ಹರಡಿರ್ತಾರೆ, ಅದೆಲ್ಲನೂ ಸರಿ ಮಾಡಬೇಕು. ಆಲ್ರೆಡಿ ಬೆಳಗ್ಗೆ ಒಂದು ಸಲ ಸರಿ ಮಾಡಿ ಹೋಗಿರ್ತೀವಿ, ಆದರೂ ಕೂಡ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಸಾಮಾನುಗಳು ಏನು ವಸ್ತುಗಳು ತೊಗೊಂಡಿರ್ತಾರೆ ಅಲ್ಲಲ್ಲೇ ಇಡ್ತಾರೆ. ಸೊ ಅದನ್ನೆಲ್ಲ ಸರಿಯಾಗಿ ನೀಟ್ ಮಾಡಿ ಇಡಲ್ಲ, ಹೆಂಗೆ ಬೇಕಂಗೆ ಬಿಸಾಡಿರ್ತಾರೆ, ಕಸ ಹಾಕಿರ್ತಾರೆ, ಪೇಪರ್ ಹರಿದು ಬಿಸಾಕಿರ್ತಾರೆ. ಈ ಥರದ್ದು ಎಲ್ಲ ಒಂದು ಕಿತಾಪತಿ ಕೆಲಸಗಳನ್ನು ಮಕ್ಕಳು ಮಾಡಿರ್ತಾರೆ. ಹಾಗಾಗಿ ಫಸ್ಟು ಎಲ್ಲನೂ ಸೋಫಾ ಎಲ್ಲ ಒದ್ರಿಕೊಂಡು ದಿವಾನ್ ಬೆಡ್ಶೀಟ್ ಎಲ್ಲ ಸರಿ ಮಾಡಿ ಸೋಫಾ ಕವರೆಲ್ಲ ಸರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅಲ್ಲಲ್ಲೇ ಕಣ್ಣಿ ಕಾಣಿಸುವಂಥ ಡಸ್ಟನ್ನು ಕೂಡ ತೆಗಿತಾ ಇದ್ದೀನಿ. ಆಗಾಗ ನಾವು ಅಲ್ಲಲ್ಲೇ ತೆಗಿತಾ ಇದ್ದರೆ ನಮಗೆ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಈಗ ಎಲ್ಲ ಒಂದು ಹಿಡಿದು ಅಡುಗೆ ಮನೆ ರೂಮು ಎಲ್ಲನೂ ಕಸ ಗುಡಿಸ್ಕೊಂಡು ಬಂದೆ. ಕಸ ಗುಡಿಸೋದೆಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ನನ್ನ ಮಗನಿಗೆ ಸಂಜೆಗೆ ಸ್ನ್ಯಾಕ್ಸ್ಗೆ ಸೀಬೆ ಹಣ್ಣಿನ ಜ್ಯೂಸ್ ಮಾಡಿಕೊಡೋಣ. ಸ್ವಲ್ಪ ಇವಾಗ ಇದು ಟ್ರೆಂಡ್ ಅಲ್ವಾ, ಸೊ ಈ ರೀತಿಯಲ್ಲಿ ಮಾಡಿಕೊಡೋಣ ಅಂಥೇಳಿ ಅವನಿಗೂ ಕೂಡ ಹಾಗೆ ಡೈರೆಕ್ಟ್ ಜ್ಯೂಸ್ ಮಾಡಿಕೊಡೋದಕ್ಕೂ ಈ ಥರ ಏನಾದ್ರು ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಅವರಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ, ತುಂಬ ಖುಷಿ ಪಡ್ತಾರೆ. ಅವರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಇಷ್ಟಪಡ್ತಾರೆ. ನಮ್ಮ ತಾಯಿ ನಮಗೋಸ್ಕರ ಇಷ್ಟು ಬ್ಯುಸಿ ಇದ್ದರೂ ಕೂಡ ಏನೋ ಕ್ರಿಯೇಟಿವ್ ಆಗಿ ಮಾಡಿಕೊಡ್ತಾರೆ ಅಂಥೇಳಿ ಖುಷಿ ಪಡ್ತಾರೆ ಮತ್ತು ಪ್ರೀತಿ ವಾತ್ಸಲ್ಯದಿಂದ ನಮ್ಮೊಟ್ಟಿಗಿರ್ತಾರೆ. ಸೊ ಹಾಗಾಗಿ ನಾನು ಆಗಾಗ ಹೋಮ್ ಕರ್ಗೆ ಏನಾದ್ರು ಸ್ಪೆಷಲಾಗಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈಗ ಅದರೊಳಗಡೆ ಇರುವಂಥ ಎಲ್ಲ ಪಲ್ಪನ್ನು ತಗೊಂಡು ಅದಕ್ಕೆ ನಾನು 1 ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿಬಿಟ್ಟೆ. ಅವನು ಸ್ಪೈಸಿ ಇಷ್ಟಪಡ್ತಾನಂತ ಹಾಕಿದೆ. ಇನ್ನೊಂದು ಪ್ಲೇಟಿಗೆ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ನಾನು ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಡೆಕೋರೇಟಿವ್ ಆಗಿರಲಿ ಅಂತ ಅಷ್ಟೇ. ಇದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಮಗು ಕೊಡೋದ್ರಿಂದ ಬೇಡ ಸಕ್ಕರೆ ಜಾಸ್ತಿ, ಎಲ್ಲ ಬರೀ ಸಕ್ಕರೆ ಕಂಟೆಂಟೇ ಇರುತ್ತಲ್ವ ಫುಡ್ಡಲ್ಲಿ ಅಂಥೇಳಿ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಆದಷ್ಟು ಸಕ್ಕರೆನ. ಸೊ ಬೇಕಿದ್ರೆ ನೀವು ಸಕ್ಕರೆ ಕೂಡ ಇದಕ್ಕೆ ಹಾಕ್ಬೋದು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಂದು ಒಳ್ಳೆ ಜ್ಯೂಸ್ ರೆಡಿ ಆಗುತ್ತೆ ಸೀಬೆ ಹಣ್ಣಲ್ಲಿ. ಮತ್ತು ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಚೆನ್ನಾಗಿದೆ, ಟ್ರೈ ಮಾಡ್ಬೋದಾ ಎಲ್ಲರೂ? ಮತ್ತು ಸ್ವಲ್ಪ ಖಾರನೂ ಇದೆ. ನಿಂಗೆ ಇಷ್ಟ ಅಲ್ಲ ಸ್ಪೈಸಿ, ಖಾರ, ಉಪ್ಪು ಅದೆಲ್ಲ ಪರ್ಫೆಕ್ಟಾಗಿದೆಯಾ? ಆದರೆ ಇದು ಜಾಸ್ತಿ ಖಾರ ಇದೆ. ಸ್ವಲ್ಪ ಕಮ್ಮಿ ಆಗಬೇಕಿತ್ತಾ? ಕಮ್ಮಿ ಅಂತೀಯಲ್ಲ ಅದಕ್ಕೆ ಜಾಸ್ತಿ ಹಾಕಿದೆ. ಜಾಸ್ತಿ ಚೆನ್ನಾಗಿದೆ ಇದು. ಇಷ್ಟ ಆಯಿತಾ? ಅವನಿಗೆ ಈ ಥರ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಇಷ್ಟ ಆಗೋದು. ಸಂಜೆ ಹೊತ್ತು ಸ್ವಲ್ಪ ಸ್ಪೈಸಿ ಅವನು ಇಷ್ಟ. ಪಾನಿಪುರಿ ಎಲ್ಲ ಎಷ್ಟು ಖಾರ ಆದರೂ ತಿಂತಾನೆ. ಸೊ ಸ್ವಲ್ಪ ಸ್ವೀಟ್ಗಿಂತ ಸ್ಪೈಸಿ ಇಷ್ಟಪಟ್ಟು ತಿನ್ನೋದು ಕುಡಿಯೋದು ಮಾಡ್ತಾನೆ. ಮೇಲೆ ಎಲ್ಲ ಖಾರ ಉದುರಿಸಿದ್ದೇನಲ್ಲ, ಸ್ವಲ್ಪ ಖಾರ ಅಂತ ಇದ್ದಾನೆ. ಚೆನ್ನಾಗಿರುತ್ತಿದ್ದು. ಈಗೆಲ್ಲ ಟ್ರೆಂಡ್ ಇದೆ ಇದು ಸೀಬೆ ಹಣ್ಣಲ್ಲಿ ಮಾಡೋವಂಥದ್ದು. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಅದನ್ನು, ಮಕ್ಕಳಿಗೆ ಕೊಡಿ, ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಲ್ವಾ ಪಪ್ಪು? ಹಾಂ, ಮಕ್ಕಳು ಎಂಜಾಯ್ ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ? ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡ್ತಾರಾ? ನಿಂಗೆ ಇಷ್ಟ ಆಯಿತಾ? ಬೀಜ ಉಗಿಬಾರ್ದು, ತಿನ್ನು, ಏನಾಗಲ್ಲ. ಅಮ್ಮ ಚೆನ್ನಾಗಿ ಮಾಡ್ತಾರಾ ಅಡುಗೆ ಎಲ್ಲ? ಹಾಂ. ನಿಜ? ಹಾಂ. ಹಾಂ ಅಷ್ಟೇ. ಅಮ್ಮ ಏನೇ ಮಾಡಿದ್ರೂ ಮಕ್ಳಿಗೆ ಇಷ್ಟ ಅಮ್ಮ. ಹೌದಾ? ನಿಂಗೆ ಇಷ್ಟ ಆದರೆ ಅದು ನನಗೂ ಇಷ್ಟ. ಕುಡಿ. ಓಕೆ, ಎಂಜಾಯ್ ಯುವರ್ ಟೈಮ್. ಬಾಯ್ ಬಾಯ್. ಫಿನಿಶ್ ಮಾಡು.
ಸೊ ಒಂದು ರೆಸಿಪಿ ತೋರಿಸಿದೆ, ಒಂದು ಇನ್ನೊಂದು ಮಾಡಿಕೊಂಡೆ ನಾನು ಕೂಡ. ಓಂಕಾರ್ ಚೆನ್ನಾಗಿದೆ ಅಂದ. ಇವಾಗ ಹಾಲು ಕುಡಿತಾ ಇದ್ದಾನೆ. ಸಖತ್ತಾಗಿದೆ. ಸ್ವಲ್ಪ ಮಕ್ಕಳಿಗೆ ಖಾರ ಕಮ್ಮಿ ಹಾಕಿ, ಜಾಸ್ತಿ ಖಾರ ಹಾಕಿದೆ ಅಂದರೆ ಮೇಲೆ ಎಲ್ಲ ಉದುರಿಸಿದೇನಲ್ಲ ಅದು ಖಾರ ಆಗಿದೆ. ದೊಡ್ಡವ್ರಿಗೆ ಓಕೆ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಲೈಟಾಗಿ ಖಾರ ಹಾಕ್ಕೊಡಿ, ಸಖತ್ತಾಗಿದೆ. ಇದು ಇನ್ನೂ ಸ್ವಲ್ಪ ಕಾಯಲ್ಲೇ ಇತ್ತಿದು, ಫುಲ್ ಹಣ್ಣಾಗಿರೋದಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬೆಳಗಿನ ಪೂಜೆ ಶಿವು ಅವರೇ ಜಾಸ್ತಿ ಮಾಡೋದು, ಏಕೆಂದರೆ ಅವ್ರು ಬೇಗ ರೆಡಿಯಾಗಿರ್ತಾರೆ. ಸೊ ಹಾಗಾಗಿ ಅವರೇ ನಮ್ಮ ಮನೆಯಲ್ಲಿ ಬೆಳಗಿನ ಪೂಜೆನ ಮುಗಿಸಿರ್ತಾರೆ. ಸಂಜೆ ಹೊತ್ತು ಅವ್ರು ಲೇಟಾಗಿ ಬರೋದ್ರಿಂದ ನಾನು ಸಂಜೆ ಹೊತ್ತು ದೀಪ ಹಚ್ತೀನಿ. ಸೊ ಅದು ವಾರ ಅಂದರೆ ಶುಕ್ರವಾರ ಗುರುವಾರ ಸ್ವಲ್ಪ ಜೋರಾಗಿ ನಾನು ವಾರನ ಪೂಜೆನೆಲ್ಲ ಮಾಡ್ಕೊಳ್ತೀನಿ. ಇನ್ನು ಮಾಮೂಲಿ ಡೇಸಲ್ಲಿ ಸಿಂಪಲ್ಲಾಗಿ ದೀಪ ಹಚ್ಬಿಟ್ಟು ಗಂಧದ ಕಡ್ಡಿ ಬೆಳಗ್ಗೆ ನಮ್ಮ ಮನಸ್ಸಿನ ಖುಷಿಗೆ ಎಷ್ಟು ಬೇಕೋ ಅಷ್ಟು ಪೂಜೆಗಳನ್ನು ಮಾಡ್ಕೊಳ್ತೀನಿ. ಸೊ ಹೆಚ್ಚಾಗಿ ಶಿವ ಅವ್ರಿಗೆ ನನಗಿಂತ ಜಾಸ್ತಿ ಆಧ್ಯಾತ್ಮಿಕದ ಕಡೆ ಒಲವು ಜಾಸ್ತಿ, ಮತ್ತು ಪೂಜೆ ಪುನಸ್ಕಾರ ಅದೆಲ್ಲ ತುಂಬ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಹೆಚ್ಚಾಗಿ ದೇವ್ರ ಮನೆ ಕಡೆ ಎಲ್ಲ ಗಮನಿಸೋದು. ಸೊ ನನಗೆ ಸಂಜೆ ಹೊತ್ತು ನಾನು ಹೆಚ್ಚಾಗಿ ದೇವ್ರ ಮನೆಗೆ ಹೋಗೋದು. ಈಗ ಎಲ್ಲ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಹೊಸಲಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಣ್ಮಕ್ಕಳನ್ನು ಮಹಾಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ. ಸೊ ಮಹಾಲಕ್ಷ್ಮಿ ಬರುವಂಥ ಸಮಯ ನಾವು ಒಂದು ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಂದ್ರೆ ನಮ್ಮ ಮನೆ ಮನಸ್ಸು ಎರಡೂ ಕ್ಲೀನ್ ಆಗಿರಬೇಕು. ಆವಾಗಲೇ ಲಕ್ಷ್ಮಿ ನಮಗೆ ಒಲಿಯೋಕ್ಕೆ ಸಾಧ್ಯ ಆಗೋದು. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಗಿಡಕ್ಕೆ ಮಳೆ ಬರಲಿಲ್ವಲ್ಲ, ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತ ಮೇಲೆ ಬಂದೆ. ಓಂಕಾರ ಓಡ್ತಿದೆ. ತುಂಬ ಗಿಡ ಬೆಳೆಸಿದ್ದೆ, ಮೇಂಟೆನೆನ್ಸ್ ಮಾಡೋಕ್ಕೆ ಕಷ್ಟ ಆಗಿ ಒಣಗೋದು ಕೆಲವು. ಸೊ ಸ್ಕೂಲ್ಗೆ ಹೊರಟಾಗ ಎಲ್ಲನೂ ಮ್ಯಾನೇಜ್ ಮಾಡೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾವೆ, ಅವುಗಳಿಗೆ ಆಗಾಗ ಬಂದು ನೋಡ್ತಾ ಇರ್ತೀನಿ. ನಂಗೆ ತುಂಬ ಇಷ್ಟ ಗಿಡ ಬೆಳೆಸೋದು ಎಲ್ಲ. ಇನ್ಸುಲೆನ್ಸ್ ಗಿಡ ಅಂತ ಶುಗರ್ ಬೆಳಗ್ಗೆ ಎದ್ದು ಖಾಲಿ ಮೊಟ್ಟೆಯಲ್ಲೇ ತಿಂದರೆ ಆಟೋಮೆಟಿಕ್ ಶುಗರ್ ಕಂಟ್ರೋಲ್ ಬರುತ್ತೆ. ಇದೊಂದು ಚಿಕ್ಕ ಬೇರೆ ನೆಟ್ಟು ಸಾಕು, ಚೆನ್ನಾಗಿ ಬರುತ್ತೆ ಗಿಡ. ಇದೇ ಮೇ 30ಕ್ಕೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ. ಸೊ ನಮ್ಮ ಮದುವೆ ಆಗಿ 10 ವರ್ಷಗಳ ತುಂಬಿತು, 11ನೇ ವರ್ಷಕ್ಕೆ ಕಾಲು ಇಡ್ತಾ ಇದ್ದೀವಿ. ನೀವೆಲ್ಲ ಇಷ್ಟು ದಿನಾನು ವಿಶ್ ಮಾಡ್ಕೊಂಬಂದಿದ್ದೀರಾ ನನಗೆ, ನನ್ನ ಕುಟುಂಬಕ್ಕೆ. ನೀವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ತುಂಬಾ ಬ್ಲೆಸ್ ಮಾಡಿದ್ದೀರಾ, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಬಟ್ ಇವಾಗಲೂ ಕೂಡ ನಮ್ಮ ದಾಂಪತ್ಯ ಯಾವಾಗಲೂ ಹೀಗೆ ಇರಲಿ, ಇನ್ನೂ ಚೆನ್ನಾಗಿ ನಾವು ಜೀವನದಲ್ಲಿ ಮುಂದೆ ಬರಲಿ ಅಂಥೇಳಿ ಆರೋಗ್ಯ
ಮತ್ತು ದಾಂಪತ್ಯದಲ್ಲಿ ಪ್ರೀತಿ, ವಿಶ್ವಾಸ, ಮಗನಿಗೆ ಒಳ್ಳೆ ಬುದ್ಧಿ, ವಿದ್ಯೆ ಎಲ್ಲವೂ ದೊರೀಲಿ ಅಂತ ಹೇಳಿ ನೀವು ನನಗೆ, ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವಾಗ ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದಕ್ಕೆ ಸೊ ಪ್ರತಿ ವರ್ಷ ಶಿವು ಏನಾದರೂ ಗೋಲ್ಡ್ ಗಿಫ್ಟ್ ಕೊಡೋರು. ಬಟ್ ಈ ವರ್ಷ ಯಾವುದೇ ರೀತಿ ಗೋಲ್ಡ್ ಗಿಫ್ಟ್ ಏನು ಪ್ಲ್ಯಾನಿಂಗ್ ಇಲ್ಲ, ಕೊಟ್ಟಿಲ್ಲ. ಯಾಕಂದರೆ ರೀಸೆಂಟಾಗಿ ನಾನು ತುಂಬ ಗೋಲ್ಡ್ನ ಬೈ ಮಾಡಿದೆ. ಈ ಶಾರ್ಟ್ ಮಂಗಲ್ಯ ಸೂತ್ರ ಕೂಡ ಅವರೇ ಮಾಡಿಸಿದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ರೀತಿ ಗೋಲ್ಡ್ ಪರ್ಚೇಸಿಂಗ್ ಇಲ್ಲ. ಹಾಗಾಗಿ ನನಗೆ ತುಂಬ ಇಷ್ಟ ಅಂಥೇಳಿ ಸೀರೆಗಳನ್ನು ತೊಗೊಂಬಂದಿದ್ದಾರೆ. ನನಗೆ ಹೆಚ್ಚಾಗಿ ಇಷ್ಟ ಆಗೋದೇ ಸ್ಯಾರೀಸು. ಡ್ರೆಸ್ಗಿಂತ ನಾನು ಸ್ಯಾರಿ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನನಗೋಸ್ಕರ ಅವರು ಒಂದು 3 ಸೀರೆಗಳನ್ನು ತೊಗೊಂಬಂದಿದ್ದಾರೆ. ಅಡ್ವಾನ್ಸಾಗಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ಅವತ್ತು ಯಾವುದಾದ್ರೂ ಒಂದು ನನಗೆ ಇಷ್ಟ ಆಗೋದು ಹಾಕ್ಕೊಳ್ಳಿ ಅಂಥೇಳಿ ತೊಗೊಂಬಂದಿದ್ದಾರೆ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಸೊ 3 ಕಲರ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಯಿತು. ನಮಗೆ ಹೇಗೆ ಅಂದರೆ, ಹೆಣ್ಮಕ್ಳಿಗೆ ನಾವು ಹೋಗಿ ತೊಗೊಳೋದಕ್ಕಿಂತ ಅವರೇ ನಮಗೆ ತಂದುಕೊಟ್ಟಾಗ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಸಂತೋಷ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವರು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ. ಬಟ್ ನನಗೆ ಇಷ್ಟ ಆಗೋ ಥರನೇ ತಂದಿರ್ತಾರೆ ಏನೇ ತೊಗೊಂಬಂದರು. ಸೊ ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು, 3 ಇಷ್ಟ ಆಯಿತು. ಯಾವುದು ನಾನು ಆ್ಯನಿವರ್ಸರಿ ದಿನ ವೇರ್ ಮಾಡಬೇಕಂಥೇಳಿ ನೀವು ಕಮೆಂಟ್ ಮಾಡಿ ಸೀರೆ ನೋಡಾದಮೇಲೆ. ಫಸ್ಟ್ ಒನ್ನು ಯೆಲ್ಲೋ ಕಲರಲ್ಲಿದೆ. ಸೊ ನಾನು ಆಲ್ರೆಡಿ ಇದಕ್ಕೆ ಫಾಲ್ನು ಕೂಡ ಹಾಕಿಸ್ಬಿಟ್ಟೆ. ಮೊನ್ನೆನೇ ತಂದುಕೊಟ್ರು ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಕೊಡು ಅಂಥೇಳಿ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೀನಿ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೀನಿ ಸದ್ಯಕ್ಕೆ. ಇನ್ನು ಮಿಕ್ಕಿದ್ದಕ್ಕೂ ನಾನು ಬ್ಲೌಸ್ ಮ್ಯಾಚ್ ಮಾಡ್ಬೋದು, ನೋಡೋಣ. ಇದ್ರ ಪಿಂಕ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟಲ್ಲಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಈ ಕಲರು. ಸೊ ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. 3 ಸೀರೆಯಲ್ಲಿ ಯಾವುದನ್ನು ನಾನು ಅವತ್ತು ವೇರ್ ಮಾಡಲಿ ಅಂಥೇಳಿ ನೀವು ಕಮೆಂಟ್ ಹಾಕೋದು ಮರಿಬೇಡಿ. ಸೊ ಇದೊಂದು ಸೀರೆನ ತೊಗೊಂಬಂದಿದ್ದಾರೆ. ನೆಕ್ಸ್ಟು ಸೆಕೆಂಡ್ ಒನ್ನು, ಇದು ಪ್ಲೇನ್ ಸ್ಯಾರಿ. ಕೆಲವೊಂದು ಸಲ ನನಗೆ ತುಂಬ ಪ್ಲೇನ್ ಸ್ಯಾರಿಗಳು ಇಷ್ಟ ಆಗುತ್ತೆ. ಹಾಗಾಗಿ ಪ್ಲೇನ್ ಸ್ಯಾರಿ. ಇದು ಹಾಫ್ ಸ್ಯಾರಿ ಥರ ಬರುತ್ತೆ. ಅರ್ಧ ಒಂದು ಕಲರು, ಇನ್ನರ್ಧ ಇನ್ನೊಂದು ಕಲರ್ ಬರುತ್ತೆ. ನೋಡ್ತಾ ಇರ್ಬೋದು. ಸ್ವಲ್ಪ ಇದೇನು ರಾಮ ಗ್ರೀನ್ ಅಂತೀವಲ್ಲ ಆ ಥರ ಗ್ರೀನ್ ಇದು. ಒಳಗಡೆ ಸ್ವಲ್ಪ ಯೆಲ್ಲೋ ಕಲರಲ್ಲಿ ಡಾರ್ಕ್ ಎಲ್ಲೋ ಬರುತ್ತಲ್ಲ, ಪಲ್ಲು ಆ ಥರ ಬರುತ್ತೆ. ಇದು ಡಾರ್ಕ್ ಎಲ್ಲೋ ಪಲ್ಲು ಬೇರೆ ಕಲರು, ಬಾಡಿ ಫುಲ್ ಸ್ಯಾರಿ ಬೇರೆ ಕಲರ್ ಬರುತ್ತೆ. ಇದೇನು ಹೆಚ್ಚಾಗಿ ಡಿಸೈನ್ ಇಲ್ಲ, ಅವರೇ ಕುಚ್ಚು ಕೊಟ್ಟಿದ್ದಾರೆ, ರೆಡಿ ಕುಚ್ಚು. ತುಂಬ ಸಿಂಪಲ್ ಆಗಿದೆ ಈ ಸೀರೆ. ಇದಕ್ಕೆ ಯಾವುದೇ ರೀತಿ ಡಿಸೈನ್ಸು ಅದೆಲ್ಲ ಏನೂ ಬರೋದಿಲ್ಲ. ಸೊ ತುಂಬ ಸಿಂಪಲ್ ಆಗಿದೆ. ವೇರ್ ಮಾಡಿದಾಗ ತುಂಬ ಡೀಸೆಂಟಾಗಿ ಅನಿಸುತ್ತೆ. ಸೊ ನೋಡಬೇಕು, ನೋಡಿ ಈ ಥರ ಕಲರು. ಸೊ ಇದು 2ನೇ ಸೀರೆ. ಇನ್ನೊಂದು ಲಾಸ್ಟ್ ಒನ್. ಇದು ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್ಲು. ಸೊ ದಿಸ್ ಈಸ್ ಲಾಸ್ಟ್ ಸ್ಯಾರಿ. ಈ 3 ಸೀರೆನ ಶಿವು ನನಗೋಸ್ಕರ ತೊಗೊಂಬಂದಿರೋದು. ಹೇಗಿದೆ? ಇದು ಮೆತ್ತಗೆ ಚೆನ್ನಾಗಿದೆ. ಈ 3ರಲ್ಲಿ ನಾನು ಯಾವುದು ಆ್ಯನಿವರ್ಸರಿ ದಿನ ವೇರ್ ಮಾಡಲಿ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ. 3 ಇಷ್ಟ ಆಯಿತು ನನಗೆ, ಬಟ್ ಯಾವುದನ್ನು ವೇರ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೀವೇ ನನಗೆ ಕಮೆಂಟ್ ಹಾಕಿ. ಹೆಚ್ಚಿನ ಕಮೆಂಟ್ ಯಾವ ಸೀರೆಗೆ ಬರುತ್ತೋ ಆ ಸೀರೆನ ನಾನು ವೇರ್ ಮಾಡ್ತೀನಿ. ನೋಡೋಣ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಅದು ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ. ಡಾರ್ಕ್ ಬ್ಲೂ ಅಲ್ಲಿ ಬ್ಲೌಸ್ ಬರುತ್ತೆ. ಇದು ಕಾಂಟ್ರಾಸ್ಟಲ್ಲೇ ಬಂದಿರೋದು. ಇದಕ್ಕೆ ನಾವು ಕಾಪರ್ ಜರಿ ಇರೋವಂಥದ್ದು ಕೂಡ ಹಾಕ್ಬೋದು. ಸೊ ನೋಡೋಣ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಣ. ಸೊ ಈ 3 ಸೀರೆನ ಶಿವು ನನಗೆ ಅಂತ ಗಿಫ್ಟ್ ಮಾಡಿರೋದು. ಅವತ್ತೇ ಸರ್ಪ್ರೈಸಾಗಿ ಕೊಡ್ಬೋದಿತ್ತು, ಬಟ್ ಇದು ವೇರ್ ಮಾಡಲಿ ಅಂತ ಅವರ ಆಸೆ. ಹಾಗಾಗಿ ನನಗೆ ಅವರು ಕೊಟ್ಟಿರೋಂಥ ಗಿಫ್ಟ್ ಇದು. ನನ್ನ ಹತ್ರ 1000 ಸೀರೆ ಇದ್ದರೂ ಅವ್ರು ತಂದು ಕೊಡ್ತಾರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಶಿವು. ಥ್ಯಾಂಕ್ ಯು, ಲವ್ ಯು. ನಾನು ಪ್ರತಿ ವರ್ಷ ಅವ್ರ ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಆಪ್ಷನ್ನೇ ಇಲ್ಲ ಬೇರೆ ಏನು ಕೊಡ್ಸೋಕು, ಬರೀ ಬಟ್ಟೆಗಳೇ ಕೊಡಿಸ್ತೀನಿ. ಸೊ ನೋಡೋಣ, ಫ್ಯೂಚರಲ್ಲಿ ಏನಾದರೂ ಒಂದು ದೊಡ್ಡ ಒಳ್ಳೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ದುಡ್ದು ನಾನು ಸೇವ್ ಮಾಡಿರೋದ್ರಲ್ಲಿ ನಾನು ಏನಾದರೂ ಅವರಿಗೆ ದೊಡ್ಡದಾಗಿ ಗಿಫ್ಟ್ ಮಾಡಬೇಕು. ಸೊ ಹಂಗಾಗಿ ಅಲ್ಲಿವರೆಗೂ ನಾನು ಯಾವುದೇ ರೀತಿ ಅವರಿಗೆ ಸಣ್ಣ ಪುಟ್ಟ ಗಿಫ್ಟನ್ನು ಕೊಡೋಕ್ಕೋಗಲ್ಲ. ಬರೀ ನಾನು ಅವ್ರಿಗೆ ಡ್ರೆಸ್ ಕೊಡಿಸ್ತೀನಿ, ಅದೇ ನನಗೆ ಖುಷಿ ಕೊಡುತ್ತೆ.
ಆ್ಯಂಡ್ ಹೂವು ಕೂಡ ಅವರೇ ತೊಗೊಂಬಂದಿದ್ರು ನಿನ್ನೆ. ನನಗೆ ಮಲ್ಲಿಗೆ ಹೂವು ತುಂಬ ಇಷ್ಟ, ಮಲ್ಲಿಗೆ ಕಾಕಡ ಈ ಥರ ಹೂಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಆಸೆ ಆಗ್ತಾಯಿತ್ತು ಹೂವು ಮುಡ್ಕೋಬೇಕು ಅಂತ. ಹೇಳೋದಕ್ಕೆ ಹೂವು ಕೂಡ ತೊಗೊಂಬಂದಿದ್ರು, ಇವತ್ತು ಮುಡ್ಕೊಂಡಿದ್ದೆ. ಕಮೆಂಟ್ ಮಾಡಿ ಯಾವ್ದು ಉಟ್ಕೊಳ್ಳಿ ಅಂಥೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಪಲಾವ್ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ, ಸೊ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು 1-2 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 4-5 ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಟ್ರೈ ಮಾಡಿ, ರಾತ್ರಿ ಊಟಕ್ಕೆ ಕೂಡ ತುಂಬಾ ಸೂಪರಾಗಿರುತ್ತೆ. ಮೆಂತ್ಯ ಸೊಪ್ಪು 1 ಹಿಡಿಯಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ 6-7 ಹಸಿಮೆಣ್ಸಿನ್ಕಾಯಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆ. ಆ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯ ಹಸಿ ವಾಸನೆ ಹೋಗೋವರೆಗೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಿಮ್ಗೆ ಯಾವ್ದು ಇಷ್ಟನೋ ಅದು ಎಲ್ಲ ತರಕಾರಿನೂ ಹಾಕ್ಕೊಳ್ಬೇಕು. ಪಲಾವ್ ಅಂದರೆ ನಾವು ಯೂಶ್ವಲಿ ನಾವು ಬೀನ್ಸು, ಕ್ಯಾರೆಟು, ಬಟಾಣಿ ಈ ಥರದನ್ನೇ ಹಾಕೋತೀವಿ. ಇಲ್ಲಿ ಕ್ಯಾರೆಟ್ ಬೀನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. 1-2 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸೇಮ್ ಟು ಸೇಮ್ ಹೋಟ್ಲಲ್ಲಿ ಹೇಗೆ ಸಿಗುತ್ತೋ ಅದೇ ಟೇಸ್ಟು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ ರೀತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರೋ ಆ ರೀತಿಯಲ್ಲಿ ತರಕಾರಿಗಳನ್ನು ಮತ್ತು ಸ್ಪೈಸಸ್ಗಳನ್ನು ಬಳಸಬೇಕಾಗತ್ತೆ. ಮೊದಲೇ ನಾನು ಚೆನ್ನಾಗಿ ವಾಶ್ ಮಾಡಿ 10 ನಿಮಿಷ ಬಿಫೋರ್ ನೆನೆಯೋಕೆ ಇಟ್ಟಿದ್ದೆ ಅಕ್ಕಿನ. ಆವಾಗ ಪಲಾವ್ ಉದುರುದ್ರ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ಕನ್ನಡತೆಯಲ್ಲಿ 1 ಲೋಟ ಅಕ್ಕಿ 2 ಲೋಟದಷ್ಟು ನೀರನ್ನು ಸಹ ಹಾಕ್ಕೊಂಡು ಇದನ್ನು ಡೈರೆಕ್ಟಾಗಿ ನೀವು ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೋಬಾರ್ದು. ಯಾವಾಗಲೂ ಒಂದು ಕುದಿ ಹಾಗೆ ಕುದಿಯೋಕ್ಕೆ ಬಿಡಬೇಕು. ಅದಾದ ನಂತರ ಇದಕ್ಕೆ ನಾನು ನಿಂಬೆಹಣ್ಣನ್ನು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಉಪ್ಪು ಖಾರ ಎಲ್ಲ ಆಗಿದ್ದರೆ ಅದು ಸರಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ರೈಸ್ ಕೂಡ ಉದುರುದ್ರಾಗಿ ಬರುತ್ತೆ. ನಿಂಬೆಹಣ್ಣು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ. ನೋಡಿ, ಒಂದು ಕುದಿ ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಸಹ ನೀವು ನೋಡಿ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಈಗ ಒಂದು ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ನ ಒಂದು ಕುದಿ ಕುದ್ದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ 2 ಅಥವಾ 3 ವಿಷಲ್ ತೆಗೆಸಿ ನೋಡಿ ಎಷ್ಟು ಉದುರುದ್ರಾಗಿ ಎಷ್ಟು ಸೂಪರಾಗಿ ಬಂದಿತ್ತಂದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಇಲ್ಲಿ ಸೈಡ್ ಡಿಶ್ಗೆ ಇದ್ರ ಜೊತೆಗೆ ರಾತ್ರಿ ಊಟಕ್ಕೆ ನಾನು ಮಾಡ್ಕೊಂಡಿರೋದು. ಸೊ ಸೈಡ್ ಡಿಶ್ಗೆ ನಾನು ಪನ್ನೀರಿತ್ತು. ಓಂಕಾರಿಗೆ ತುಂಬ ಇಷ್ಟ. ಅವನಿಗೆ ಅನ್ನ ಸಾಂಬಾರೆಲ್ಲ ಅಷ್ಟಕ್ಕಷ್ಟೇ, ಬಟ್ ಈ ಥರ ಪಲಾವು ರೈಸ್ ಬಾತ್ಗಳೆಲ್ಲ ಮಾಡಿಕೊಟ್ರೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವನಿಗೋಸ್ಕರ ನಾನು ಪಲಾವನ್ನ ಪ್ರಿಪೇರ್ ಮಾಡಿದ್ದೆ. ಈಗ ಪನ್ನೀರನ್ನ ದಪ್ಪ ಕ್ಯೂಬ್ಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ, ಜೀರಾ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡು ಗರಂ ಮಸಾಲ ಪೌಡ್ರು ಎಲ್ಲ ಒಂದೊಂದು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ 100 ಗ್ರಾಮ್ ಪನ್ನೀರಿಗೆ ಮಾಡ್ಕೊತಾ ಇರೋದು. ಕೆಚಪ್ ಆಪ್ಷನಲ್ಲು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಚೆನ್ನಾಗಿ ಇದನ್ನು ಯಾವುದೇ ರೀತಿ ನೀರು ಹಾಕದೆ ನಿಂಬೆಹಣ್ಣಿನ ರಸ ಸಹ ಸೇರಿಸ್ಕೊಂಡಿದ್ದೀನಿ. ನೀರು ಹಾಕದೆ ಇದನ್ನು ಸುಮ್ಮನೆ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಇಟ್ಕೊಂಡ್ರೆ ಅದೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಒಂದು 5 ನಿಮಿಷ ಬಿಟ್ಟಿದೆ. ಚೆನ್ನಾಗಿ ಪನ್ನೀರಿಗೆ ಮಸಾಲ ಎಲ್ಲ ಹೊಂದ್ಕೊಂಡಿದೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಈ ರೀತಿ ಸಣ್ಣ ಉರಿಯಲ್ಲಿ ಇದನ್ನು 5-6 ನಿಮಿಷ 2 ಬದಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಪನ್ನೀರು ಸೈಡ್ ಡಿಶ್ ರೆಡಿ ಆಗುತ್ತೆ. ಪಲಾವ್ ಜೊತೆಗೆ ಸೂಪರ್ ಆಗುತ್ತೆ. ನಾನು ಒಂದು ಪಿಗ್ಗಿ ಬ್ಯಾಂಕ್ ಕೂಡ ಮಾಡಿದ್ದೆ, ಸೇವ್ ಮಾಡಿದ್ದೆ. ಅದು ಒಂದು ಬಾಕ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ಇವತ್ತು ಅದನ್ನು ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅನ್ಬಾಕ್ಸ್ ಮಾಡ್ತೀನಿ. ಸುಮ್ಮನೆ ಫುಲ್ ತುಂಬಿಸಿದ್ದೀನಿ, ಎಷ್ಟಿದೆ ಅಂತ ನೋಡೋಣ ಬನ್ನಿ. ಇವಾಗ ಅದೊಂದು ಅನ್ಬಾಕ್ಸ್ ಮಾಡಿಬಿಡೋಣ. ಜಾಸ್ತಿ ಇರ್ಬೋದು ಇದು.
ಬೆಳೆಸ್ಬೇಡ, ಫುಲ್ ಎಕ್ಸೈಟ್ ಆಗ್ಬಿಟ್ಟು ನನ್ನ ಮಗ. ಸ್ಟಾರ್ಟ್ ಮಾಡ್ತೀನಿ. ಎಷ್ಟಾಗಿದೆ ನೋಡೋಣ. 500 ಫಸ್ಟ್ ಎತ್ಕೊಳ್ಳೋಣ. ಇಷ್ಟು ನೋಟ್ ಕಲೆಕ್ಟ್ ಆಗಿದೆ. ಇರು ಬೆಳೆಸ್ತೀಯ, ಕೆಳಗೆ ಬೆಳೆಸ್ಬಾರ್ದು. 500 ಇಷ್ಟು ಕಲೆಕ್ಟ್ ಆಗಿದೆ. ಇನ್ನೂ ಕೌಂಟ್ ಮಾಡಿಲ್ಲ, ಎಲ್ಲನೂ ಕೌಂಟ್ ಮಾಡ್ತೀನಿ ಸಪ್ರೇಟ್ ಇಟ್ಕೊಂಡು. ಈಗ 100 100 ಇಷ್ಟು ಸಿಕ್ಕಿದೆ. ಇನ್ನೂ ಕೌಂಟ್ ಮಾಡಿಲ್ಲ ಟೋಟಲ್ಲು, ಜಸ್ಟ್ ಇದು ಮಾಡ್ತಾ ಇದ್ದೀನಿ, ಸೆಕ್ರಿಗೇಟ್ ಮಾಡ್ತಾ ಇದ್ದೀನಿ. ಈಗ 50 200 ನೋಡಿ. ಹಾಗೆ ಒಂದು ಟಿಪ್ಸ್ ಶೇರ್ ಮಾಡೋಣ ಅಂದ್ಕೊಂಡೆ. ಈಗ ಹಣ ಎನಿಸ್ಬೇಕಾದ್ರೆ ಹಿಂಗೆ ಪರ ಎನಿಸ್ತಾ ಇರ್ತಾರೆ. ಸೊ ಹಾಗೆ ಮಾಡಬಾರ್ದು. ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರವಾಗಿ ನೆಲೆಸಲ್ಲ ಅಂತ ಹೇಳ್ತಾರೆ. ಹಣ ಎನಿಸೋವಾಗ ಯಾವಾಗಲೂ ನಿಧಾನಕ್ಕೆ ನಮ್ಮ ಕಡೆ ಹಿಂಗೆ ನಮ್ಮ ಹತ್ರ ಬರಲಿ ಅಂಥೇಳಿ ನಾವು ಹಣವನ್ನು ಎನಿಸ್ಬೇಕು ಅಂತ ನಾನು ಕೇಳಿದ್ದೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಫಾಸ್ಟಾಗಿ ಎನ್ಸಕ್ಕೆ ಹೋಗಲ್ಲ. 1 ಆಗಿ ನಾನು ಸೇವ್ ಮಾಡಿರೋದು, ಈ ಬಾಕ್ಸಲ್ಲಿ ಸೇವ್ ಮಾಡಿರೋ ಹಣ ಬಂದು 14,300 ರೂಪಾಯಿ ಸೇವ್ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಸಾಕು, ಅಷ್ಟೇ ಸೇವ್ ಆದರೂ ಈಗ ನಾನು ಇದನ್ನು ಒಂದು 2.5 ಗ್ರಾಮ್ಗಾದರೂ ಏನಾದರೂ ಚಿನ್ನ ತೊಗೋಬೋದು ಆರಾಮಾಗಿ. 14,310 ರೂಪಾಯಿ ನಾನು ಸೇವ್ ಮಾಡಿದ್ದೀನಿ. ಎಷ್ಟಮ್ಮ? ಇನ್ನು 2 ಬಾಕ್ಸ್ ಇದೆ, ಅದೇನು ಫುಲ್ ಆಗಿಲ್ಲ. ಆದಮೇಲೆ ಖುಷಿ ಆಗ್ತದೆ. ನಾವು ಕಷ್ಟಪಟ್ಟು ದುಡ್ತಿರೋದ್ರಲ್ಲಿ ಸ್ವಲ್ಪ ಎತ್ತಿಡ್ತೀವಲ್ವ, ಅದು ಖುಷಿ ಕೊಡುತ್ತೆ. ಸೊ 14,310 ರೂಪಾಯಿ ನಾನು ಸೇವ್ ಮಾಡಿದ್ದೀನಿ. ಎಲ್ಲ ಕೆಲಸ ಮುಗೀತು. ಈಗ ಊಟ ಮಾಡೋ ಸಮಯ ಆಯಿತು. ಮಯೋನೈಸ್ ಸಾಸ್ ಹಾಕ್ಕೊಂಡು ಪನ್ನೀರು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಪಲಾವ್ ಅಂದರೆ ಸಾಮಾನ್ಯವಾಗಿ ಮೊಸರು ಬಜ್ಜಿ ಬೇಕೇ ಬೇಕು. ಸೊ ಮೊಸರು ಬಜ್ಜಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬೌಲಷ್ಟು ಪಲಾವನ್ನ ಹಾಕ್ಕೊಂಡು ಈಗ ಇದನ್ನು ನಮ್ಮ ಮನೆಯವರಿಗೆ ನಾನು ಕೊಡ್ತಾಯಿದ್ದೀನಿ. ನಾವು ಸಹ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 2 ರೆಸಿಪಿನ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಹೇಳೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭರಾತ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.